ಹೆಲೋ ಮೈ ಬ್ಯೂಟಿಫುಲ್ ಪೀಪಲ್, ನಾವು ಹೊರಟಿದ್ವಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಹೊರಗಡೆ ಇಷ್ಟು ನಾಗಮೂರ್ತಿಗಳಿದು ದೊಡ್ಡಬಳ್ಳಾಪುರದಲ್ಲಿದೆ. ಬೆಂಗಳೂರಿಂದ 60 ಕಿಲೋಮೀಟರ್ ಆಗುತ್ತೆ. ಬಸ್ ಫೆಸಿಲಿಟಿನೂ ಇದೆ ಇಲ್ಲಿ ಹೋಗಕ್ಕೆ ಬರಕ್ಕೆ. ಮತ್ತೆ ಇಲ್ಲಿ 2 ದೇವರು ಸಿಗ್ತಾರೆ. ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಹಿಂದೆ ನರಸಿಂಹ ಸ್ವಾಮಿ ಇದ್ದಾರೆ. ಇದು ನೋಡ್ಬಿಟ್ಟು ಅಂತೂ ನಿಜವಾದ ದೇವ್ರದ್ದು ಅನ್ನಿಸ್ಬಿಡ್ತು. ಆಮೇಲೆ ಪೂರ್ತಿ ದಕ್ಷಿಣ ಭಾರತದಲ್ಲಿ ನಾಗಪ್ಪನ ಆರಾಧಿಸುವುದು ಇದೇ ಊರಲ್ಲಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗರ ರೂಪದಲ್ಲಿ ಇದ್ದಾನೆ. ಇಲ್ಲಿ ನರಸಿಂಹ ಜಯಂತಿ ಅಂತಾನೂ ಮಾಡ್ತಾರೆ. ತುಂಬ ಫೆಸ್ಟಿವಲ್ಸ್ ಮಾಡ್ತಾರೆ. ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ಹೋದ್ರೂ ಹುತ್ತಾನೆ ಕಾಣುತ್ತೆ. ಮತ್ತೆ ಇಲ್ಲಿ ಪ್ರಸಾದನೂ ಸಿಗುತ್ತೆ. ಮಾರ್ನಿಂಗ್ 9:30 to 3:30 ನಮಗೆ ಸಿಗ್ಲಿ. ಪ್ಲಾನ್ ಮಾಡ್ಕೊಂಡು ಹೋಗಿ ಕರೆಕ್ಟ್ ಟೈಮಿಗೆ ಪ್ರಸಾದನೂ ಸಿಗುತ್ತೆ. ಮತ್ತು ಇಲ್ಲಿ ಎಲ್ಲ ತರಹದ ಪೂಜೆಗಳು ಮಾಡ್ತಾರೆ. ಸರ್ಪ ಸಂಸ್ಕಾರ, ಬಲಿ ಪೂಜೆ ಅದನ್ನೆಲ್ಲನೂ ಮಾಡ್ತಾರೆ. 2 ಕಣ್ಣು ಸಾಲಲ್ಲ ದೇವ್ರು ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಭಕ್ತಿಯಿಂದ ಆರಾಧಿಸಿದರೆ ಎಲ್ಲನೂ ಆಗುತ್ತೆ. ಅದಾದಮೇಲೆ ನಾವು ಅಲ್ಲಿಂದ 4 ಕಿಲೋಮೀಟರ್ ದೂರ ಬಂದರೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು 30 ಫೀಟ್ ಎತ್ತರದ ಮೂರ್ತಿ ಇದೆ. ಇಲ್ಲಿ ಬಂದ್ವಿ. ಇಲ್ಲಿ ಎಲ್ಲರೂ ಅಲ್ಲಿ ಎಣ್ಣೆ ಹಾಕಿಬಿಟ್ಟು ಮತ್ತು ಏನು ಬಟ್ಲಲ್ಲಿ ಕೊಡ್ತಾರೆ ಅದನ್ನು 3 ಸುತ್ತು ಹಾಕಿಬಿಟ್ಟು ಅಲ್ಲಿ ಹೋಮದಲ್ಲಿ ಹಾಕಬೇಕು. ಅಲ್ಲಿ ಹೋದರೆ ನೀವು ಇಲ್ಲಿ ಹೋಗ್ಬಿಟ್ಟು ಬನ್ನಿ. ಇಲ್ಲಿ ಚೆನ್ನಾಗಿದೆ. ಇದು ಇನ್ನೂ ಡೆವಲಪ್ ಆಗ್ತಾ ಇದೆ ಡೇ ಬೈ ಡೇ. ಮತ್ತು ಎಣ್ಣೆನೂ ಹಾಕಬೇಕು ಶನಿ ದೇವ್ರ ಮೇಲೆ ಅಲ್ಲಿ. ಆಮೇಲೆ ನಮ್ಮದೆಲ್ಲ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ.